ಇನ್ನು ಬಹಳಷ್ಟು ಕರೆ ಬರ್ತಾ ಇದೆ. ಇದು ನೇರ ಪ್ರಸಾರದ ಕಾರ್ಯಕ್ರಮ. ನೇರವಾಗಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗ ಮೈಸೂರಿನಿಂದ ಪವಿತ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ. 19/3/1988. 1988. ಬೆಳಗಿನ ಜಾವ 4:30. 4 ಗಂಟೆ 40 ನಿಮಿಷ. 30 ನಿಮಿಷ. ಓಕೆ, 4ವರೆಗೆ ಏನು ಪ್ರಶ್ನೆ ಕೇಳಬೇಕಿತ್ತು? ಅದೇ ನಮ್ಮ ಬಗ್ಗೆ ನಾವು ಸ್ವಲ್ಪ ಸೈಟ್ ರಿಜಿಸ್ಟರ್ ಮಾಡ್ತಿರ್ತೀವಿ, ಅದ್ರ ನಮ್ಮ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಪವಿತ್ರ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಏನು ವಿಚಾರವಾಗಿ ಅಂದ್ರೆ ಒಂದು ಸ್ವಲ್ಪ ಸೈಟ್ ತಗೊಂಡಿದ್ದೆ, ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕಿತ್ತು. ಸೈಟ್ ರಿಜಿಸ್ಟ್ರೇಷನ್ನಾ? ಈ ತಿಂಗಳಲ್ಲಿ ಆ ತಿಂಗಳು ಮಾಡ್ಕೊಂಡ್ರೆ ಆವಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಂ. ಈಗ ಶುಕ್ರ ದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ವಸ್ತುತಃ ವ್ಯಯದಲ್ಲಿದ್ದಾನೆ. ನಿಮ್ಮ ಲಗ್ನಾಧಿಪತಿ ಆಗಿರ್ತಕ್ಕಂಥವನು. ನಿಮ್ಮದು ಮಕರ ಲಗ್ನ. ಲಗ್ನದ ಅಧಿಪತಿ ಶನೈಶ್ಚರ ಈಗ ನಿಮ್ಮ ಜನ್ಮದಲ್ಲಿ ನಿಮ್ಮದು ರೇವತಿ ನಕ್ಷತ್ರ, ಮೀನರಾಶಿ. ಶನೈಶ್ಚರ ಸ್ವಲ್ಪ ಶುಭ ಕಾರ್ಯ ವ್ಯಯಸ್ಸದ ಅಂತ, ಒಳ್ಳೆಯ ಕಾರ್ಯಗಳು ಅಥವಾ ಇನ್ಯಾವುದೋ ಬಯಕೆಯ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಕ್ಕಂಥ ಒಂದು ಕಾಲವನ್ನು ಸೂಚಿಸ್ತಾ ಇದೆ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಮುಹೂರ್ತ ಬೇಕಷ್ಟೇ. ಅದನ್ನು ನೀವು ಹತ್ತಿರದಲ್ಲಿ ಎಲ್ಲರೂ ಕೇಳಬಹುದು. ನಿಮ್ಮ ರೇವತಿ ನಕ್ಷತ್ರಕ್ಕೆ ಒಳ್ಳೆಯ ಕ್ಷೇಮ ತಾರೆಯೋ, ಸಾಧನ ತಾರೆಯೋ, ಮೈತ್ರ, ಪರಮೈತ್ರ ಇಂಥ ತಾರಾನುಕೂಲದಲ್ಲಿ ಮಾಡಿಸಿ, ಅದೇನು ತೊಂದರೆ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಶನೈಶ್ಚರ ಸ್ವಲ್ಪ ಖರ್ಚು ಮಾಡಿಸೋನು ಜಾಸ್ತಿ, ಅವನು ಖರ್ಚು ಮಾಡಿಸ್ತಾನೆ. ಹೀಗಾಗಿ ಅದಕ್ಕೆ ಸಿದ್ಧರಾಗಿರಿ. ಒಳ್ಳೆಯದಕ್ಕೆ ಖರ್ಚು ಮಾಡಿ. ಮನೆ ಒಳ್ಳೆಯದೇ ಅಲ್ವಾ, ಆಸ್ತಿ ಅದೊಂದು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ವಿಜಯನಗರದಿಂದ ಸಾವಿತ್ರಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸಾವಿತ್ರಮ್ಮ ಅವರೇ. ನಮಸ್ಕಾರ ರೀ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಹ್ಞೂ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 5 ಹಾಂ 9. ಓಕೆ. 199. ಹಾಂ 8. ಅಲ್ಲ, ಗೊತ್ತಾಗ್ಲಿಲ್ಲ ನನಗೆ. ಇಸ್ವಿ ಯಾವುದು? 98. ಹ್ಞೂ. 1998. ಟೈಮು? ಬೆಳಗ್ಗೆ 6:32 ಮೇಡಮ್. 6 ಗಂಟೆ 32 ನಿಮಿಷ. ಹ್ಞೂ. ಓಕೆ, ಏನು ಪ್ರಶ್ನೆ ಇತ್ತು? ಅದೇ CC ಕ್ಯಾಮ್ರದ್ದು ಅಂಗಡಿ ಇದು ಮಾಡ್ಯಾನ್ರಿ. ಹಾಂ. ಮತ್ತೆ ಮುಂದೆ ಹೆಂಗ ಒಂದು ಭವಿಷ್ಯದ್ದು ಅಂಗಡಿ ಸರಿ ಹೋಗ್ತೈತೆ ಏನ? ಓಕೆ, ಸರಿ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಸಾವಿತ್ರಮ್ಮ ಅವರೇ. ನಮಸ್ಕಾರ ರೀ. ನಮಸ್ಕಾರ. ಇದು ಹೇಗಾಗುತ್ತೆ ಜೀವನದಲ್ಲಿ, ಒಂದು ನೆಲೆ ನಿಲ್ತಾರ ಅಂತ ನಿಮ್ಮ ಪ್ರಶ್ನೆ ಅಲ್ವಾ ಪಾಪ? ಈಗ ನೋಡಿ, ಇವರಿಗೆ ಗುರುದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಬುಧ ಲಗ್ನ ಧನಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಹಣ ಬರುತ್ತೆ, ಯೋಚನೆ ಮಾಡಬೇಕಂತಿಲ್ಲ. ಹತ್ತಿರದಲ್ಲಿ ಅಮ್ಮನವ್ರ ಸನ್ನಿಧಾನ ಇದ್ದರೆ, ಯಾವುದಾದ್ರು ಸರಿ ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಲ್ಲಿಗೆ ಸ್ವಲ್ಪ ಅವರೆಕಾಳು ಅದನ್ನು ಪ್ರತಿ ಶುಕ್ರವಾರ ಸ್ವಲ್ಪ ಕೊಡಲಿಕ್ಕೆ ಹೇಳಿ, ಕೊಟ್ಟು ಒಂದು ಅರ್ಚನೆ ಮಾಡಿಸುವ, ನಮಸ್ಕಾರ ಹಾಕಿ ಬರಲಿ. ಅದು ಅವ್ರೇನು ಮಾಡ್ತಾ ಇದ್ದಾರೆ ಕೆಲಸ, ಅದಕ್ಕೊಂದು ಬಲ ಕೊಡುತ್ತೆ. ಭಗವತಿ ಅನುಗ್ರಹ ಉಂಟಾಗುತ್ತೆ. ತಪ್ಪದೇ ಪ್ರತಿ ಶುಕ್ರವಾರ ಅದನ್ನು ಮಾಡಲಿ. ಸರಳವಾದ ಪರಿಹಾರ. ಅದನ್ನು ಮಾಡೋದರಿಂದ ಅವರಿಗೆ ಕಾರ್ಯದಲ್ಲಿ ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಯಶಸ್ಸು ಸಿಗುತ್ತೆ. ಒಳ್ಳೆಯದಾಗಲಿ. ಎಸ್, ಇನ್ನು ನಂಜನಗೂಡಿಂದ ಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸ್ವಾಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ. ಮಗನ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಮನೆಯವರು ಹೆಂಡತಿ ಬಗ್ಗೆ ಕೇಳಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 9/3/1976. 9/3/76. ಟೈಮು? ಬೆಳಿಗ್ಗೆ 9ರಿಂದ 10 ಗಂಟೆ. 9ರಿಂದ 10 ಗಂಟೆ. ಏನು ಪ್ರಶ್ನೆ ಇತ್ತು ಸರ್? ಅವ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಮುಂದೆ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಸ್ವಾಮಿ ಅವರೇ ನಮಸ್ಕಾರ. ನಮಸ್ತೆ ಗುರುಗಳು. ನಮಸ್ಕಾರ. ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ಸರ್. ನೋಡಿ, ಶನಿ ದಶೆಯಲ್ಲಿ ಈಗ ಅವರಿಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ ಮೇವರೆಗೆ ಇದೆ. ಆಮೇಲೆ ರವಿ ಶುರುವಾಗುತ್ತೆ. ಮೇ ನಂತರದಲ್ಲಿ ರವಿ ಲಾಭದಲ್ಲಿದ್ದಾನೆ. ಹೀಗಾಗಿ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲದ ಶತ್ರುಕ್ಷೇತ್ರದಲ್ಲಿದ್ದಾನೆ. ಆದರೆ ಲಾಭ ಸ್ಥಾನ ಅಂತಕ್ಕಂಥದ್ದಕ್ಕೊಂದು ಬೆಲೆ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗಿನ, ಈಗಿಂತ ಸ್ವಲ್ಪ ಮಟ್ಟಿಗಿನ ಒಂದು ಒಳ್ಳೆಯ ಅನುಕೂಲಗಳನ್ನು ಖಂಡಿತ ಕಾಣಬಹುದು. ಆತಂಕ ಬೇಡ ಅವರಿಗೆ. ಆದರೆ ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳೋಕ್ಕೆ ಹೇಳಿ. ಪ್ರತಿ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಈ ಕಾರಣದಿಂದಾಗಿ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ ಅಥವಾ ಬಂದರೆ ಹೇಳ್ಕೊಳ್ಳಿ. ಅದು ತುಂಬ ಅನುಕೂಲ ಆಗುತ್ತೆ. ಗಾಬರಿ ಆಗೋದೇನು ಬೇಡ. ಮೇಯಿಂದ ಸ್ವಲ್ಪ ಚೆನ್ನಾಗಿರ್ತದೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.